ಹಾಯ್ ಹಲೋ ನಮಸ್ತೆ, ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ನನ್ನ ಎಪಿಸೋಡಲ್ಲಿ ನಾನು ಉಳ್ಸೆಪ್ಪು ಸಾಂಬಾರು ಮಾಡುವ ವಿಧಾನ ಹೇಳ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೀವು ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಐಟಮ್ನ ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ. ಇದು ಉಳ್ಸೆಪ್ಪು ಕೇಳಿರ್ತೀರೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾವು ಇದೇ ರೀತಿಯೇ ಹೆಸರನ್ನ ಹೇಳೋದು. ಅದಕ್ಕೆ ನಿಮಗೆ ಸಾರು ಹೇಗೆ ಮಾಡೋದು ಅಂತ ಈ ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದಾಗೆ ನೋಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಾಗೆ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಹಾಗಿದ್ರೆ ಬನ್ನಿ ನೋಡೋಣ. ಮೊದಲಿಗೆ ನಾನು ಪಾಲಕ್ ಸೊಪ್ಪನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆ ನೀರನ್ನು ಸೈಡಾಗಿ ಹಾಕಿ ನೋಡಿ, ಈ ರೀತಿ ನಾನು ಪಾಲಕನ್ನು ಚಿಕ್ಕದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಪ್ರಮಾಣ ಬೇಕು ನೀವು ಅಷ್ಟು ಹಾಕ್ಕೊಳ್ಳಿ. ಹಾಗೆ ನಾನು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಖಾರಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ನೀವು ಬೇಕಾದ್ರೆ ಖಾರ ಪುಡಿ ಕೂಡ ಹಾಕ್ಕೊಬೋದು. ಹಾಗೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು 3 ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಮಸಾಲೆ, ಹಾಗೆ ಉಪ್ಪು ಆವಾಗೆ ತೋರಿಸಿದ್ದೆ, ಸಾರಿ, ಅದು ಕಾಯಿ ಸ್ವಲ್ಪ ತುರಿ. ಈಗ ನೀರು 2 ಚೆಂಬನ್ನು ನಾನು ಚಿಕ್ಕ ಚೆಂಬಿನಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟನ್ನು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ನಿಮಗೆ ಬೇಕಾದರೆ ಅರಿಶಿನ ಹಾಕ್ಕೊಬೋದು ನೀವು. ಇಷ್ಟು ಐಟಮ್ಮ ಹಾಕ್ಕೊಂಡು ನಾನು ಕುಕ್ಕರ್ನ ಆಗಲೇ ಹೇಳಿದಾಗೆ 3 ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ. ನೋಡಿ, ಈಗಾಗಿದೆ ಈ ರೀತಿ. ಈಗ ಆ ಸೊಪ್ಪನ್ನು ನೀರನ್ನ ನಾನು ಬಗ್ಸ್ಕೊತಾ ಇದ್ದೀನಿ, ಅಂದರೆ ಡಿವೈಡ್ ಮಾಡ್ಕೊತೀನಿ ಎರಡನ್ನೂ. ಯಾಕಂದರೆ ಅದನ್ನು ಮಸಿಬೇಕು, ಮಸಿಯೋ ಇದರಲ್ಲಿ. ನೋಡಿ, ಈ ರೀತಿ ಇದನ್ನು ಚೆನ್ನಾಗಿ ನೀವು ಮಸಿಯೋ ಇದರಿಂದ ಮಸ್ಕೊಬೇಕು. ನೀವು ಎಷ್ಟು ಚೆನ್ನಾಗಿ ಮಸ್ಕೊತೀವೋ ಅದೇ ರೀತಿ ಸಾರು ಅದೇ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿ ನುಣ್ಣಗಾಗುತ್ತಲ್ವ, ಅದಕ್ಕೆ ಚೆನ್ನಾಗಿರುತ್ತೆ ಅಂತ. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು. ಅದಾದರೆ ಚೆನ್ನಾಗಿ ಖಾರವಾಗಿರುತ್ತೆ. ನೀವು ಬೇಕಾದರೆ ಆಗಲೇ ಹೇಳಿದಾಗೆ ಖಾರ ಪುಡಿ ಸಹಿತ ನೀವು ಹಾಕ್ಕೊಬೋದು. ಅದು ನಿಮಗೆ ಆಪ್ಷನ್ನು. ಮೆಣಸಿನ್ಕಾಯಿ ಆದರೂ ಹಾಕ್ಕೊಬೋದು, ಖಾರ ಪುಡಿ ಆದರೂ ಹಾಕ್ಕೊಬೋದು. ಅದು ನಿಮಗೆ ಇಷ್ಟಕ್ಕೆ ಬಿಟ್ಟಿದ್ದು. ನೋಡಿ, ಹೀಗೆ ಚೆನ್ನಾಗಿ ನೀವು ಮಸಿಬೇಕು. ಎಷ್ಟು ಮಸ್ಕೊತೀರೋ ಅಷ್ಟು ಸಾರು ಚೆನ್ನಾಗಿರುತ್ತೆ. ನೋಡಿ, ಈಗಾಗಿದೆ ಈ ರೀತಿ ನಿಮಗೆ ಕಾಣಿಸುತ್ತೆ. ಈಗ ನಾನು ಅದನ್ನು ಬಗ್ಸ್ಕೊಂಡಿರ್ತೀನಲ್ಲ, ಆ ನೀರನ್ನ ಇದಕ್ಕೆ ಹಾಕ್ಕೊತೀನಿ. ಅದು ಕೂಡ ನಿಮಗೆ ಗಟ್ಟಿ ಬೇಕೋ ನೀರು ಬೇಕೋ ನೋಡಿಕೊಂಡು ನೀವು ಹಾಕ್ಕೊಬೋದು. ಈಗ ನಾನು ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. ಇದು ಮುದ್ದೆ ಜೊತೆ ಮಾತ್ರ, ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾ ಇದ್ದರೆ ಆ ಟೇಸ್ಟೇ ಬೇರೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ. ಈಗ ಒಗ್ಗರಣೆ ಹಾಕಿದ್ರೆ ಸಾರು ರೆಡಿ. ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ.
ಚೆನ್ನಾಗಿದೆ ಸಾಂಬಾರು. ಆದರೆ ನಿಮ್ಮ ಕಡೆ ಈ ಸಾರನ್ನ ಏನು ಹೆಸರಿಂದ ಕರಿತೀರಂತ ಕಾಮೆಂಟ್ ಮಾಡಿ. ಈ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.